ಇನ್ನು ಬೆಂಗಳೂರಿನ ಚಿಕ್ಕಗೊಲ್ಲರಹಟ್ಟಿಯಲ್ಲಿ ಒಂದು ವಿಲಕ್ಷಣ ಘಟನೆ ನಡೆದಿದೆ. ಯಾರೋ ಮಚ್ಚ ಅಂತ ಕರೆದ್ಬಿಟ್ರಂತೆ. ಮಚ್ಚ ಅಂತ ಕರೆದದಕ್ಕೆ ಚಾಕುವಿನಿಂದ ಇರಿದು ಬಿಟ್ಟಿದೆ. ಎಂತೆಂಥ ಘಟನೆಗಳು ನಡೆಯುತ್ತೆ ನೋಡಿ ಬೆಂಗಳೂರಲ್ಲಿ. ಮಚ್ಚ ಅಂದಿದ್ದಕ್ಕೆ ಚಾಕುವಿನಿಂದ ಇರಿತ. ಬೆಂಗಳೂರಿನ ಚಿಕ್ಕಗೊಲ್ಲರಹಟ್ಟಿ ಬಳಿ ನಡೆದಿರೋ ಘಟನೆ. ಕೀರ್ತಿ ಕುಮಾರ್ಗೆ ಸುನಿಲ್ ಮತ್ತು ಗಣೇಶ್ ಅನ್ನೋರು ಚಾಕುವಿನಿಂದ ಇರಿದಿದ್ದಾರೆ. ಆರೋಪಿಗಳಾದ ಸುನಿಲ್ ಮತ್ತು ಗಣೇಶ್ ಇಬ್ಬರನ್ನು ಕೂಡ ಈಗ ಬಂಧಿಸಿದ್ದಾರೆ. ಮಧು ಮಹೇಶ್ ಎಂಬುವರ ನಡುವೆ ಏನೋ ಗಲಾಟೆ ಆಗಿತ್ತಂತೆ. ಗಲಾಟೆ ರಾಜಿ ಮಾಡ್ಕೊಳ್ಳೋದಕ್ಕೆ ಒಟ್ಟಿಗೆ ಸೇರಿದ್ರು ಎಲ್ಲರೂ ಕೂಡ. ಈ ವೇಳೆ ಸುನಿಲ್ನನ್ನು ನೋಡಿದ್ದ ಕೀರ್ತಿ ಮಚ್ಚ ಅಂತ ಕರೆದ್ಬಿಟ್ನಂತೆ. ಏನೋ ಮಚ್ಚ ಬಾರ ಹೋಗೋ ಅಂದಿರ್ತಾರೆ, ನನ್ನನ್ನೇ ಮಚ್ಚ ಅಂತ ಕರಿತೀಯ ಅಂತ ಸುನಿಲ್ ಆತನ ಮೇಲೆ ಹಲ್ಲೆ ಮಾಡಿದ್ದಾನೆ, ಚುಚ್ಚಿದ್ದಾನೆ. ಈಗ ಸದ್ಯಕ್ಕೆ ಪೊಲೀಸರು ಅವರಿಬ್ಬರನ್ನು ಕೂಡ ಸುನಿಲ್ ಮತ್ತು ಗಣೇಶ್ ಅನ್ನೋರನ್ನ ಅರೆಸ್ಟ್ ಮಾಡಿದ್ದಾರೆ. ಆತ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಾ ಇರೋ ಸ್ಥಿತಿ ನೋಡಿದ್ರೆ ಎಷ್ಟರ ಮಟ್ಟಕ್ಕೆ ಚುಚ್ಚಿರಬಹುದು ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು. ದಿನಾಂಕ 14/3/2025 ರಾತ್ರಿ 10:20ರಿಂದ 10:30 ಗಂಟೆವರೆಗೆ ರಾತ್ರಿ ಆಗಿರುವಂಥ ಒಂದು ಘಟನೆ. ಆಮೇಲೆ ಅದು 15ನೇ ತಾರೀಕು ಬೆಳಿಗ್ಗೆ ಅದು ಇದು ಆಗಿರೋದು ರಿಪೋರ್ಟ್ ಆಗಿರೋದು ಕೇಸು. ಚಿಕ್ಕಗೊಲ್ಲರಹಟ್ಟಿ ದಾಸನಪುರ ಹೋಬಳಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಆಗಿರುವಂಥ ಇರೋದು ಘಟನೆ. ಏನು ಅಂತಂದರೆ ಇವರು ಯಾರು ಕಂಪ್ಲೇಂಟ್ ಇದ್ದಾರೆ, ಕಂಪ್ಲೇಂಟು ಮತ್ತು ಅವ್ರ ಸ್ನೇಹಿತರ ಜೊತೆಗೆ ಅಲ್ಲಿ ಚಿಕ್ಕಗೊಲ್ಲರಹಟ್ಟಿಗೆ ಹೋದಾಗ ಅಲ್ಲಿ ಅವರು ಬಂದುಬಿಟ್ಟು ಹಿಂದಿನ ಒಂದು ಏನೋ ವೈಷಮ್ಯ ಇರೋದ್ರಿಂದ ಆ ಕಾರಣ ಬೇಸ್ನಲ್ಲಿ ಅವ್ರು ಅಟ್ಯಾಕ್ ಮಾಡ್ತಾರೆ. ಆ ಅಟ್ಯಾಕ್ ಮಾಡಿದ ನಂತರ ಅವ್ರಿಗೆ ಒಂದಿಷ್ಟು ಇಂಜುರೀಸ್ ಎಲ್ಲ ಆಗಿರುತ್ತೆ. ಆ ಪ್ರಕಾರ ನಾವು ಒಂದು ಈ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ಗೆ 109 ಮತ್ತು 115